ಅಜಾ ಏಕಾದಶಿ ವ್ರತವು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಬರುತ್ತದೆ. ಶ್ರಾವಣ ಮಾಸದ ಕೊನೆಯ ಏಕಾದಶಿ ವ್ರತವನ್ನು ಅಜಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಯು ವ್ಯಕ್ತಿಯ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವ್ರತವಾಗಿದೆ. ಒಂದು ವರ್ಷದಲ್ಲಿ ಆಚರಿಸಲಾಗುವ 24 ಏಕಾದಶಿಗೂ ಈ ಏಕಾದಶಿಗೂ ಎಷ್ಟು ಮಹತ್ವವಿದೆ ಎಂದರೆ, ಕೇವಲ ಈ ಏಕಾದಶಿಯ ಉಪವಾಸದಿಂದ ವ್ಯಕ್ತಿಯ ಹಿಂದಿನ ಜನ್ಮದ ಪಾಪಗಳು ದೂರವಾಗುತ್ತವೆ. ಅಜಾ ಏಕಾದಶಿ ಶ್ರೀಹರಿಯ ಧ್ಯಾನಕ್ಕೆ ಶ್ರೇಷ್ಠ ದಿನ. ಅಜಾ ಏಕಾದಶಿ ಎಂದು ಮಾಡುವ ಉಪವಾಸ ವ್ರತಕ್ಕೆ ಸಾಕಷ್ಟು ಮಹತ್ವವಿದೆ. ಒಂದು ಅಶ್ವಮೇಧ ಯಾಗದಿಂದ ಪಡೆದ ಪುಣ್ಯಕ್ಕೂ ಹೆಚ್ಚಿನ ಫಲ ಇದಕ್ಕಿದೆ ಎನ್ನುತ್ತವೆ ಪುರಾಣಗಳು. ಅಜಾ ಏಕಾದಶಿ ಎಂದು ಮಾಡುವ ಪವಿತ್ರ ಉಪವಾಸವು ಮೋಕ್ಷವನ್ನು ನೀಡುತ್ತದೆ. ಅದೇ ರೀತಿ ಶ್ರೀಹರಿ ವಿಷ್ಣುವು ಭಕ್ತರ ಎಲ್ಲಾ ತೊಂದರೆಗಳನ್ನು ದೂರ ಮಾಡುತ್ತಾನೆ ಎಂಬುವುದು ಭಕ್ತರ ನಂಬಿಕೆ. ಅಜಾ ಏಕಾದಶಿಯ ಪವಿತ್ರ ಉಪವಾಸವನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಕೈಗೊಳ್ಳಲಾಗುತ್ತದೆ. ಭಗವಾನ್ ಶ್ರೀಹರಿ ವಿಷ್ಣುವಿಗೆ ಸಮರ್ಪಿತವಾದ ಈ ಉಪವಾಸದ ಫಲವು ಅಶ್ವಮೇಧ ಯಾಗದಿಂದ ಪಡೆದ ಪುಣ್ಯಕ್ಕಿಂತ ಹೆಚ್ಚಿನದಾಗಿದೆ ಎಂದು ಪರಿಗಣಿಸಲಾಗಿದೆ. ಏಕಾದಶಿ ಉಪವಾಸವನ್ನು ಮೋಕ್ಷವೆಂದು ಹೇಳಲಾಗುತ್ತದೆ. ಈ ವ್ರತವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿದರೆ ಭಗವಾನ್ ಶ್ರೀಹರಿ ವಿಷ್ಣುವು ಬಹಳ ಪ್ರಸನ್ನನಾಗುತ್ತಾನೆ ಮತ್ತು ತನ್ನ ಭಕ್ತರ ಎಲ್ಲಾ ದುಃಖಗಳನ್ನು ದೂರ ಮಾಡುತ್ತಾನೆ. ಈ ಉಪವಾಸದ ಪರಿಣಾಮದಿಂದಾಗಿ ರಾಜ ಹರಿಶ್ಚಂದ್ರನು ತನ್ನ ರಾಜವನ್ನು ಮರಳಿ ಪಡೆದನು ಎಂದು ನಂಬಲಾಗಿದೆ. ಅಜಾ ಏಕಾದಶಿ 2024 ದಿನಾಂಕ ಮತ್ತು ಸಮಯ. ಏಕಾದಶಿ ತಿಥಿ ಆರಂಭ 2024 ಆಗಸ್ಟ್ 29 ಮಧ್ಯರಾತ್ರಿ 1:19 ಏಕಾದಶಿ ತಿಥಿ ಮುಕ್ತಾಯ 2024 ಆಗಸ್ಟ್ 30 ಮಧ್ಯರಾತ್ರಿ 1:37 ಪಾರಾಯಣ ಸಮಯ 2024 ಆಗಸ್ಟ್ 30 ಬೆಳಗ್ಗೆ 7:49 8:01 ಹರಿವಾಸರ ಅಂತ್ಯದ ಕ್ಷಣ 2024 ಆಗಸ್ಟ್ 30 ಬೆಳಗ್ಗೆ 7:49 ಆಗಸ್ಟ್ 26 ಗುರುವಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಜಾ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಅಜಾ ಏಕಾದಶಿ ಪೂಜೆ ವಿಧಾನ. ಅಜಾ ಏಕಾದಶಿ ವ್ರತವನ್ನು ಮಾಡುವವರು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಬೇಕು. ಒಂದು ಮರದ ಪೀಠದ ಮೇಲೆ ಅಥವಾ ಹಲಗೆಯ ಮೇಲೆ ಶ್ರೀಯಂತ್ರ ಮತ್ತು ವಿಷ್ಣುದೇವನ ವಿಗ್ರಹವನ್ನು ಸ್ಥಾಪಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಭಗವಾನ್ ಶ್ರೀಹರಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ಹೂವು ಮತ್ತು ಹೂವಿನ ಹಾರವನ್ನು ಅರ್ಪಿಸಿ ಚಂದನದ ತಿಲಕವನ್ನಿಟ್ಟು ತುಳಸಿ ಎಲೆಯನ್ನು ಅರ್ಪಿಸಿ ವಿಷ್ಣು ದೇವರಿಗೆ ಪಂಚಾಮೃತ, ತುಳಸಿ ಎಲೆ, ಹಣ್ಣುಗಳು ಮತ್ತು ಮಖಾನ್ ಖೀರ್ ಅಥವಾ ಮನೆಯಲ್ಲಿ ತಯಾರಿಸಿದ ಯಾವುದೇ ಒಂದು ಸಿಹಿಯನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿನ ಮಹಿಮೆಯ ಕಥೆಯನ್ನು ಓದಿ. ಈ ದಿನ ಉಪವಾಸ ಮಾಡುವಾಗ ಸಂಜೆ ಮಾತ್ರ ಹಣ್ಣುಗಳನ್ನು ತಿನ್ನಲಾಗುತ್ತದೆ. ಈ ವ್ರತದಲ್ಲಿ ಸಾಧು ಸಂತರಿಗೆ ಅನ್ನ ಸಂತರ್ಪಣೆ ಮಾಡಿ ದಕ್ಷಿಣೆ ನೀಡಬೇಕು. ಆ ನಂತರ ಮಾತ್ರವೇ ಆಹಾರ ಸೇವಿಸಬಹುದು. ಈ ವ್ರತದ ಪ್ರಭಾವದಿಂದ ತೀರ್ಥಯಾತ್ರೆಗಳಲ್ಲಿ ದಾನ, ಸ್ನಾನ, ಕಠಿಣ ತಪಸ್ಸು ಮತ್ತು ಅಶ್ವಮೇಧ ಯಾಗಕ್ಕಿಂತ ಹೆಚ್ಚಿನ ಪುಣ್ಯ ಫಲಗಳು ದೊರೆಯುತ್ತವೆ. ಉಪವಾಸದ ಮರುದಿನ ದ್ವಾದಶಿ ಎಂದು ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಆಹಾರವನ್ನು ನೀಡಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮತ್ತು ದಕ್ಷಿಣೆಯನ್ನು ನೀಡಿ. ಈ ವ್ರತದಲ್ಲಿ ಏಕಾದಶಿಯ ಕಥೆಯನ್ನು ಕೇಳಿದರೆ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಅಜಾ ಏಕಾದಶಿ ಮಹತ್ವ. ಏಕಾದಶಿಯು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನವು ಸಂಪೂರ್ಣವಾಗಿ ವಿಷ್ಣುವನ್ನು ಆರಾಧಿಸಲು ಮೀಸಲಾಗಿದೆ ಮತ್ತು ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅಪಾರ ಭಕ್ತಿ ಮತ್ತು ಆಳವಾದ ನಂಬಿಕೆಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಏಕಾದಶಿ ಆನಂದ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ. ಒಂದು ತಿಂಗಳಲ್ಲಿ 2 ಏಕಾದಶಿ ಆಚರಣೆಗಳಿದ್ದು ಈ ಬಾರಿ ಶ್ರಾವಣ ಮಾಸದ ಕೊನೆಯ ಏಕಾದಶಿಯಾಗಿ ಅಜಾ ಏಕಾದಶಿಯನ್ನು ಆಚರಿಸಲಾಗುವುದು.
ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವ ಭಕ್ತರು ಭಗವಾನ್ ವಿಷ್ಣುವಿನ ಆಶೀರ್ವಾದದಿಂದ ಸಂತೋಷ, ಉತ್ತಮ ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ. ಈ ವ್ರತ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ಈ ಉಪವಾಸವು ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂದರೆ ಜನರು ಅಶ್ವಮೇಧ ಯಾಗದಿಂದ ಪಡೆಯುವ ಪ್ರಯೋಜನಗಳನ್ನು ಈ ವ್ರತದಿಂದ ಪಡೆದುಕೊಳ್ಳುತ್ತಾರೆ. ಅಜಾ ಏಕಾದಶಿಯ ಸಮಯದಲ್ಲಿ ಭಕ್ತರು ನಿರ್ಜಲ ವ್ರತವನ್ನು ಮಾಡಬೇಕು. ಕುಡಿಯುವುದನ್ನು ಅಥವಾ ತಿನ್ನುವುದನ್ನು ತ್ಯಜಿಸಿದರೆ ಬಹಳ ಒಳ್ಳೆಯದು. ಒಂದು ವೇಳೆ ಸಾಧ್ಯವಿಲ್ಲವೆಂದಾದರೆ ಈ ದಿನ ಹಣ್ಣನ್ನು ಸೇವಿಸಬಹುದು. ಈ ವಿಶೇಷ ದಿನದಂದು ಅಪ್ಪಿತಪ್ಪಿಯೂ ಅನ್ನ ಸೇವನೆ ಮಾಡಬಾರದು. ಈ ದಿನ ಅನ್ನ ಸೇವಿಸುವುದು ನಿಷಿದ್ಧವಾಗಿದೆ. ಇದು ಅಶುಭ ಮತ್ತು ವೈಯಕ್ತಿಕ ಸದ್ಗುಣಗಳನ್ನು ಹಾಳು ಮಾಡುತ್ತದೆ ಎಂದು ಹೇಳುತ್ತಾರೆ. ಅಜಾ ಏಕಾದಶಿ ಕತೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಏಕಾದಶಿ ವ್ರತವು ರಾಜ ಹರಿಶ್ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ ಎನ್ನುವ ನಂಬಿಕೆ ಇದೆ. ಹರಿಶ್ಚಂದ್ರನು ತನ್ನ ಹಿಂದಿನ ಕೆಲವು ಕೆಟ್ಟ ಕರ್ಮಗಳಿಂದಾಗಿ ಅವನು ಕುಟುಂಬ ಮತ್ತು ರಾಜ್ಯವನ್ನು ಕಳೆದುಕೊಂಡನು. ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆಯುವಂತಹ ಸ್ಥಿತಿಗೆ ಬರುತ್ತಾನೆ. ಒಮ್ಮೆ ಹರಿಶ್ಚಂದ್ರನು ಗೌತಮ ಋಷಿಯನ್ನು ಭೇಟಿಯಾಗಿ ತನ್ನ ಸ್ಥಿತಿಯನ್ನು ವಿವರಿಸಿದನು ಮತ್ತು ತನ್ನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಕೇಳಿಕೊಂಡನು. ಗೌತಮ ಮುನಿಗಳು ಹರಿಶ್ಚಂದ್ರನಿಗೆ ಅಜಾ ಏಕಾದಶಿ ವ್ರತವನ್ನು ಆಚರಿಸುವಂತೆ ಸಲಹೆ ನೀಡಿದರು. ಗೌತಮ ಋಷಿಗಳು ಹೇಳಿದಂತೆ ಪೂರ್ಣ ಭಕ್ತಿಯಿಂದ ವ್ರತವನ್ನು ಆಚರಿಸಿದನು. ಇದರ ಫಲವಾಗಿ ತನ್ನ ರಾಜ್ಯ, ಪತ್ನಿ ಮತ್ತು ಮಗುವನ್ನು ಮರಳಿ ಪಡೆದನು. ಅಂದಿನಿಂದ ಅವರು ಪ್ರತಿ ಏಕಾದಶಿಯಂದು ಉಪವಾಸವನ್ನು ಆಚರಿಸಲು ಪ್ರಾರಂಭಿಸಿದರು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.